ಕೂಡ ಸಂತ್ರಸ್ತರ ಗೋಳು ಇನ್ನಷ್ಟು ಹೆಚ್ಚಾಗಿದೆ. ರಾಜಕಾರಣಿಗಳು ನೀಡಿದಂತಹ ಆಶ್ವಾಸನೆಗಳೆಲ್ಲ ನೀರು ಪಾಲಾಗಿದೆ. ಹಾವೇರಿಯಲ್ಲೂ ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ ಜನ. ಮನೆಗಳು ಕುಸಿದಿದ್ದಾವೆ. ರಾಜಕಾರಣಿಗಳು ಕೊಟ್ಟಿರ್ತಕ್ಕಂಥ ಯಾವುದೇ ಆಶ್ವಾಸನೆಗಳು ನೆರವೇರಿಲ್ಲ. ಹಾವೇರಿ ಜಿಲ್ಲೆ ಅಲ್ಲಾಪುರ ಗ್ರಾಮದ ದುಸ್ಥಿತಿಯನ್ನ ಕೇಳೋರೇ ಇಲ್ಲ ಅನ್ನೋ ಹಾಗಾಗ್ಬಿಟ್ಟಿದೆ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ರಸ್ತೆಗಳು ಕುಸಿದು ಹೋಗಿದ್ದಾವೆ, ಬದುಕುಗಳು ಬೀದಿಗೆ ಬಿದ್ದಿದೆ. ನೀವು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಮೂರ ಬಟ್ಟೆ ಆಗಿದೆ. ರಸ್ತೆ ಯಾವ ರೀತಿ ಬಿರುಕು ಬಿಟ್ಟಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಹಾವೇರಿಯ ಅಲ್ಲಾಪುರದ ದೃಶ್ಯಗಳು. ಮತ್ತೆ ಬದುಕು ಮುಳುಗುತ್ತೆ ಅನ್ನುವ ಆತಂಕದಲ್ಲಿ ಗ್ರಾಮಸ್ಥರಿದ್ದಾರೆ. ನ್ಯೂಸ್ 18 ರಿಯಾಲಿಟಿ ಚೆಕ್ ನಲ್ಲಿ ಇದೆಲ್ಲವೂ ಕೂಡ ಬಹಿರಂಗವಾಗಿದೆ. ಮಲಪ್ರಭಾ ಜಲಾಶಯದಿಂದ ನದಿಗೆ ಹೆಚ್ಚು ನೀರು ಬಿಡುಗಡೆ ಮಾಡಲಾಗಿದೆ. ರಾಮದುರ್ಗ ಪಟ್ಟಣದ ಮನೆ ಹೊಲಗಳಿಗೆ ಮತ್ತೆ ನೀರು ನುಗ್ಗಿದೆ. ನೋಡಿ, ಮತ್ತೆ ಈ ರೀತಿ ಪ್ರವಾಹ ಆಗ್ತಾನೆ ಇದ್ರೆ ಪಾಪ ಜನ ಬದುಕೋದಾದ್ರೂ ಹಾಗೆ. ಈ ಸಾರಿ ರಾಮದುರ್ಗ ಪಟ್ಟಣದಲ್ಲೂ ಕೂಡ ಮನೆಗಳಿಗೆ ನೀರು ನುಗ್ಗಿದೆ, ಹೊಲಗಳಿಗೆ ನೀರು ನುಗ್ಗಿದೆ. ಪಟ್ಟಣದ ಹೊರವಲಯದ ಪ್ರೇರಣಾ ಶಾಲೆ ಯಾವ ರೀತಿಯಲ್ಲಿ ಜಲಾವೃತವಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಮಲಪ್ರಭಾ ಜಲಾಶಯದಿಂದ ಹೆಚ್ಚುವರಿ ನೀರನ್ನ ಬಿಟ್ಟಿರೋದರ ಪರಿಣಾಮ ಈ ರೀತಿ ರಾಮದುರ್ಗ ಪಟ್ಟಣದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಅಲ್ಲಿನ ಊರ ಹೊರಭಾಗದ ಶಾಲೆಯೊಂದು ಯಾವ ರೀತಿ ನೀರಿನಲ್ಲಿ ಮುಳುಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಬೆಳಗಾವಿಯ ರಾಮದುರ್ಗದ ಕಥೆ ಇದು. ಇನ್ನು ಡಿಸಿಎಂ ಗೋವಿಂದ ಕಾರಜೋಳ ಕ್ಷೇತ್ರದಲ್ಲೇ ಶಾಲಾ ಮಕ್ಕಳು, ಪುಟ್ ಮಕ್ಕಳು ಬಯಲಲ್ಲೇ ಓದಬೇಕಾಗಿರೋ ದುಸ್ಥಿತಿ ಎದುರಾಗಿದೆ. ಘಟಪ್ರಭಾ ನದಿಯ ಪ್ರವಾಹದಿಂದಾಗಿ ಬಾಗಲಕೋಟೆಯ ಮುಧೋಳ ತಾಲೂಕಿನ ಗ್ರಾಮಗಳು ತತ್ತರಿಸಿ ಹೋಗಿದ್ದಾವೆ. ಪ್ರವಾಹದಿಂದ ಮುಧೋಳ ತಾಲೂಕಿನ ಒಂಟಗೋಡಿ ಗ್ರಾಮದ ಸರ್ಕಾರಿ ಶಾಲಾ ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿದಾವೆ. ಎಲ್ಲ ಕಡೆ ಬಿರುಕು ಬಿಟ್ಟಿದೆ. ಯಾವಾಗ ಕುಸಿದು ಬೀಳುತ್ತೋ ಹೇಳಕ್ಕಾಗದೇ ಇರೋ ರೀತಿ ಹೆದರಿಕೆ ಉಂಟಾಗಿದೆ. ಹೀಗಾಗಿ ಪ್ರವಾಹದ ಬಳಿಕ ಶಾಲಾ ಕೊಠಡಿಗಳ ದುರಸ್ತಿ ಕೂಡ ನಡೆದಿಲ್ಲ. ಯಾರು ಕೇಳೋರೇ ಇಲ್ಲ. ಪರ್ಯಾಯ ವ್ಯವಸ್ಥೆ ಕೂಡ ಇಲ್ಲ. ವಿದ್ಯಾರ್ಥಿಗಳು ಬಯಲಲ್ಲೇ ಕೂತು ಪಾಠ ಕೇಳ್ತಾ ಇದ್ದಾರೆ. ವಿದ್ಯಾಲಯದೊಳಗ ಅಧ್ಯಯನ ಮಾಡಿ ಒಂದು ವಿಶ್ವವಿದ್ಯಾಲಯದೊಳಗ ಪ್ರಾಧ್ಯಾಪಕರಾಗಿ. ಮಲಪ್ರಭಾ ನದಿಯ ಪ್ರವಾಹಕ್ಕೆ ಬಾಗಲಕೋಟೆ ಜಿಲ್ಲೆ ತತ್ತರಿಸಿದೆ. ಪ್ರವಾಹದಿಂದಾಗಿ ಬಾದಾಮಿ ತಾಲೂಕಿನ ನೆಲವಿಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗೋಡೆಗಳಲ್ಲಿ ಬಿರುಕು ಬಿಟ್ಟಿದ್ದು ಶಿಥಿಲಾವಸ್ಥೆಗೆ ತಲುಪಿದೆ. ಶಾಲಾ ಕೊಠಡಿಗಳ ಗೋಡೆ ಬಿರುಕು ಬಿಟ್ಟ ಕಾರಣ ಮಕ್ಕಳಿಗೆ ಬಯಲಲ್ಲಿ ಪಾಠ ಹೇಳಿಕೊಡೋ ದುಸ್ಥಿತಿ ಎದುರಾಗಿದೆ.